ವೀಕ್ಷಕರೇ ನಮಸ್ಕಾರ. ಇತ್ತೀಚಿನ ದಿನಗಳಲ್ಲಿ ಅದೆಷ್ಟೋ ಹುಡುಗರು ಮದುವೆ ಅಂದ್ರೆ ಸಾಕು ಭಯಪಡುವಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ. ನಾವ್ಯಾವಾಗ ಬಲಿಯಾಗ್ತೀವೋ ಅನ್ನೋ ಭಯ ಶುರುವಾಗಿದೆ. ಇನ್ನು ಕೆಲವು ಎಷ್ಟೋ ಸಂಬಂಧಗಳು ಮದುವೆಯ ಬಳಿಕ ಹೊಂದಾಣಿಕೆ ಇಲ್ಲದೆ ಪರಸ್ಪರ ಜಗಳವಾಡಿಕೊಂಡೇ ವಿಚ್ಛೇದನ ಹಂತಕ್ಕೆ ಬಂದು ಮುಕ್ತಾಯಗೊಳ್ತಾ ಇದ್ದಾವೆ. ಆದರೆ ಇದು ಒಳ್ಳೆಯದೆ. ಅದು ಬಿಟ್ಟು ಗಂಡನನ್ನ ಹೆಂಡತಿ ಕೊಲೆ ಮಾಡೋದು, ಹೆಂಡತಿಯನ್ನ ಗಂಡ ಕೊಲೆ ಮಾಡೋದು ಸರಿಯಾದದ್ದಲ್ಲ. ಆದರೆ ಇಲ್ಲೊಬ್ಬ ವ್ಯಕ್ತಿ ಪತ್ನಿಯಿಂದ ವಿಚ್ಛೇದನ ಪಡೆದ ಬಳಿಕ ಖುಷಿಯಿಂದ ಸಂಭ್ರಮ ಪಟ್ಟಿದ್ದಾನೆ, ಕುಣಿದಾಡಿದ್ದಾನೆ. ಅಸ್ಸಾಂನ ನಾಗ್ಪುರ ಜಿಲ್ಲೆಯ ನಿವಾಸಿ ಮಾಣಿಕ್ ಅಲಿ ತನ್ನ ಪತ್ನಿಯಿಂದ ಕಾನೂನುಬದ್ಧವಾಗಿ ಬೇರ್ಪಟ್ಟ ನಂತರ ಹಾಲಿನಿಂದ ಸ್ನಾನ ಮಾಡಿ ಕುಣಿದು ಕುಪ್ಪಳಿಸಿ ಬಿಟ್ಟಿದ್ದಾನೆ. 4 ಬಕೆಟ್ಗಳಲ್ಲಿ ಹಾಲು ತುಂಬಿಸಿಕೊಂಡು ಅಲಿ ಸ್ನಾನ ಮಾಡಿದ್ರೆ ನಾನು ಇಂದಿನಿಂದ ಮುಕ್ತನಾಗಿದ್ದೇನೆ ಅಂತ ಹೇಳ್ತಾ ಸಂಭ್ರಮ ಪಟ್ಟಿದ್ದಾನೆ. মুক্ত আজিৰ পৰা মই আইনগত বিকশিত হৈছি, বাৰে বাৰে গুচি যাই থাকে। কোৰ্টৰ পৰাই উকিলৰ মাধ্যমত ডিভোৰ্স হৈছি, কালি হৈছি। তাৰে আনন্দতে গাখীৰেদি গা ধুলো 2 লিটাৰ। মনত বুজা হৈ আছিল মাইকীটো গুচি যোৱাৰ কাৰণে আজিৰ পৰা মই মুক্ত, 2 লিটাৰ গাখীৰেদি ಗಾ ধুইছো। ಮೂಲಗಳ ಪ್ರಕಾರ ಅಲಿ ಮತ್ತು ಆತನ ಪತ್ನಿ ನಡುವಿನ ಸಂಬಂಧದಲ್ಲಿ ಯಾವುದೂ ಕೂಡ ಸರಿ ಇರಲಿಲ್ಲ. ಆಕೆಗೆ ಮತ್ತೊಬ್ಬನ ಜೊತೆ ಸಂಬಂಧವಿತ್ತು. ಆತನ ಜೊತೆ 2 ಬಾರಿ ಓಡಿ ಹೋಗಿದ್ಲು ಕೂಡ. ಈ ವಿಚಾರ ಗೊತ್ತಿದ್ರೂ ಕೂಡ ಅಲಿ ಏನನ್ನೂ ಹೇಳದೆ ಸುಮ್ಮನಿದ್ದ. ಕುಟುಂಬಕ್ಕೆ ವಿಚಾರ ಗೊತ್ತಾದರೆ ಮರ್ಯಾದೆ ಹೋಗುತ್ತೆ ಎನ್ನುವ ಕಾರಣಕ್ಕೆ ಅಲಿ ಸುಮ್ಮನಿದ್ದ. ಕೊನೆಗೂ ಈಗ ವಿಚ್ಛೇದನ ಬಳಿಕ ಹಾಲಿನಿಂದ ತನ್ನನ್ನು ತಾನು ಅಭಿಷೇಕ ಮಾಡಿಕೊಂಡಿದ್ದಾನೆ. ನಮ್ಮ ವಿಜಯವಾಹಿನಿ ನ್ಯೂಸ್ ಚಾನೆಲ್ನಲ್ಲಿ ಪ್ರಮೋಷನ್, ಜಾಹೀರಾತು, ಅಡ್ವರ್ಟೈಸ್ಮೆಂಟ್ ನೀಡಲು ಸಂಪರ್ಕಿಸಿ 9535808456.